ಸುಮಾರು 13 ವರ್ಷಗಳ ಹಿಂದೆ ಮಾಜಿ ಉಪಪ್ರಧಾನಿಗಳಾಗಿರುವಂಥ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಭಾಭವನವನ್ನು ಕಟ್ಟಲಾಗಿತ್ತು. ಸುಮಾರು 2.5 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಕಟ್ಟಡವನ್ನು ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಇವತ್ತು ಪೂರ್ಣಗೊಳ್ಳದೆ ಅನುದಾನದ ಕೊರತೆಯಿಂದಾಗಿ, ಜೊತೆಗೆ ಸರ್ಕಾರಗಳ ನಿರ್ಲಕ್ಷ್ಯದಿಂದಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಇವತ್ತು ಬದಲಾಗಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ನಗರದಿಂದ ಸುಮಾರು ಹೊರಗಡೆ ಅಂದರೆ 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ ಸುಮಾರು 2012-13ರಲ್ಲಿ ಈ ಭವ್ಯವಾಗಿರುವಂಥ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಈ ಭವನವನ್ನು ಕಟ್ಟಿ ಸುಮಾರು 13 ವರ್ಷ ಕಳೀತಾ ಬಂದರೂ ಸಹ ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಸರ್ಕಾರಗಳು ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು. ಸುಮಾರು 2.5 ಕೋಟಿಗೂ ಹೆಚ್ಚು ಅನುದಾನವನ್ನು ಈಗಾಗಲೇ ಖರ್ಚು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಹೀಗೆ ಬಿಟ್ಟಿರೋದ್ರಿಂದ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಇಡೀ ಕಟ್ಟಡದ ಸುತ್ತಲೂ ಕಸಗಳು ಕಡ್ಡಿಗಳು ಬೆಳೆದಿರುವಂಥದ್ದು, ಜೊತೆಗೆ ಮದ್ಯದ ಬಾಟಲ್ಗಳು ಎಲ್ಲೆಂದರಲ್ಲಿ ಬಿದ್ದಿರುವಂಥದ್ದು. ಇಲ್ಲಿ ಯಾರೂ ಬರದ ಹಿನ್ನೆಲೆಯಲ್ಲಿ ಕುಡುಕರಿಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ನಿಟ್ಟಲ್ಲಿ ಮಾಡಿದ್ದಾರೆ ಎನ್ನುವಂತೆ ಕುಡುಕರ ಅಡ್ಡೆ ಆಗಿದೆ. ಜೊತೆಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆ ಎಲ್ಲೆಂದರಲ್ಲಿ ಗ್ಲಾಸ್ಗಳನ್ನು ಹೊಡೆಯಲಾಗಿದೆ. ಇಲ್ಲಿ ಹಾಕಿದಂಥ ಗ್ಲಾಸ್ಗಳನ್ನು ಸಹ ಪುಡಿ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ. ಜೊತೆಗೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಆ ಕಸದ ರಾಶಿಗಳಾಗಿರ್ಬೋದು, ಹೀಗೆ ಮಾಜಿ ಉಪಪ್ರಧಾನಿಗಳ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಈ ಕಟ್ಟಡವನ್ನು ನಿರ್ಮಿಸಿ ಅರ್ಧಕ್ಕೆ ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ನೋಡ್ಬೋದು ಹೇಗೆ ಒಂದು ಸುಂದರವಾದಂಥ ಕಟ್ಟಡ ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಬೇಜವಾಬ್ದಾರಿ ಆಡಳಿತ ವ್ಯವಸ್ಥೆಯ ಬೇಜವಾಬ್ದಾರಿಯಿಂದ ಹೇಗೆ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಅನ್ನೋದನ್ನು ಕಣ್ಮುಂದೆ ಕಾಣಿಸ್ತಾ ಇದೆ. ನೋಡಿ, ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣವನ್ನು ಹೇಗೆ ಪೋಲ್ ಮಾಡಲಾಗ್ತಿದೆ ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳಲ್ಲಿ ಒಂದು ಅದ್ಭುತವಾಗಿ ಕಾಣುತ್ತೆ. ಹೀಗೆ ಕಸಗಳು ಬೆಳೆದಿದೆ, ಇಡೀ ಭವನವನ್ನೇ ಮುಚ್ಚಿಕೊಳ್ಳುವಂತೆ ಕಸಗಳು ಬೆಳೆದಿರುವಂಥದ್ದು. ಈಗಲಾದರೂ ಸಂಬಂಧಪಟ್ಟಂಥ ಇಲಾಖೆಗಳು, ಅಂದರೆ ಸುಮಾರು 13 ವರ್ಷಗಳು ಕಳೀತಾ ಬಂದಿದ್ದೇವೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ, ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಭವ್ಯವಾಗಿ ನಿರ್ಮಿಸಿದ್ರು ಸಹ ಅನೈತಿಕ ಚಟುವಟಿಕೆಯ ತಾಣವಾಗಿದೆ, ಕುಡುಕರ ಅಡ್ಡೆ ಆಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಸಚಿವರಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರು ಕೂಡಲೇ ಗಮನವನ್ನು ವಹಿಸಿ ಭವ್ಯವಾದಂಥ ಕಟ್ಟಡ ಮಾಜಿ ಉಪಪ್ರಧಾನಿಗಳ ಹೆಸರಿನಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಭವನವನ್ನು ಕಟ್ಟಲಾಗಿದೆ, ಅವರಿಗೆ ಅಪಮಾನ ಮಾಡದಂತೆ ಕೂಡಲೇ ಈ ಕಟ್ಟಡವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾಗೋ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡ್ಲಿ ಎನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸುಮಾರು 13 ವರ್ಷಗಳ ಹಿಂದೆ ಮಾಜಿ ಉಪಪ್ರಧಾನಿಗಳಾಗಿರುವಂಥ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಭಾಭವನವನ್ನು ಕಟ್ಟಲಾಗಿತ್ತು. ಸುಮಾರು 2.5 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಕಟ್ಟಡವನ್ನು ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಇವತ್ತು ಪೂರ್ಣಗೊಳ್ಳದೆ ಅನುದಾನದ ಕೊರತೆಯಿಂದಾಗಿ, ಜೊತೆಗೆ ಸರ್ಕಾರಗಳ ನಿರ್ಲಕ್ಷ್ಯದಿಂದಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಇವತ್ತು ಬದಲಾಗಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ನಗರದಿಂದ ಸುಮಾರು ಹೊರಗಡೆ ಅಂದರೆ 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ ಸುಮಾರು 2012-13ರಲ್ಲಿ ಈ ಭವ್ಯವಾಗಿರುವಂಥ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಈ ಭವನವನ್ನು ಕಟ್ಟಿ ಸುಮಾರು 13 ವರ್ಷ ಕಳೀತಾ ಬಂದರೂ ಸಹ ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಸರ್ಕಾರಗಳು ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು. ಸುಮಾರು 2.5 ಕೋಟಿಗೂ ಹೆಚ್ಚು ಅನುದಾನವನ್ನು ಈಗಾಗಲೇ ಖರ್ಚು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಹೀಗೆ ಬಿಟ್ಟಿರೋದ್ರಿಂದ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಇಡೀ ಕಟ್ಟಡದ ಸುತ್ತಲೂ ಕಡ್ಡಿಗಳು ಬೆಳೆದಿರುವಂಥದ್ದು, ಜೊತೆಗೆ ಮದ್ಯದ ಬಾಟಲ್ಗಳು ಎಲ್ಲೆಂದರಲ್ಲಿ ಬಿದ್ದಿರುವಂಥದ್ದು. ಇಲ್ಲಿ ಯಾರೂ ಬರದ ಹಿನ್ನೆಲೆಯಲ್ಲಿ ಕುಡುಕರಿಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ನಿಟ್ಟಲ್ಲಿ ಮಾಡಿದ್ದಾರೆ ಎನ್ನುವಂತೆ ಕುಡುಕರ ಅಡ್ಡೆ ಆಗಿದೆ. ಜೊತೆಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆ ಎಲ್ಲೆಂದರಲ್ಲಿ ಗ್ಲಾಸ್ಗಳನ್ನು ಹೊಡೆಯಲಾಗಿದೆ. ಇಲ್ಲಿ ಹಾಕಿದಂಥ ಗ್ಲಾಸ್ಗಳನ್ನು ಸಹ
ಪುಡಿ ಪುಡಿ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ. ಜೊತೆಗೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಆ ಕಸದ ರಾಶಿಗಳಾಗಿರ್ಬೋದು, ಹೀಗೆ ಮಾಜಿ ಉಪ ಪ್ರಧಾನಿಗಳ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಈ ಕಟ್ಟಡವನ್ನು ನಿರ್ಮಿಸಿ ಅರ್ಧಕ್ಕೆ ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ನೋಡ್ಬೋದು ಹೇಗೆ ಒಂದು ಸುಂದರವಾದಂಥ ಕಟ್ಟಡ ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಬೇಜವಾಬ್ದಾರಿ ಆಡಳಿತ ವ್ಯವಸ್ಥೆಯ ಬೇಜವಾಬ್ದಾರಿಯಿಂದ ಹೇಗೆ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಅನ್ನೋದನ್ನು ಕಣ್ಮುಂದೆ ಕಾಣಿಸ್ತಾ ಇದೆ ನೋಡಿ. ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣವನ್ನು ಹೇಗೆ ಪೋಲ್ ಮಾಡಲಾಗ್ತಿದೆ ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳಲ್ಲಿ ಒಂದು ಅದ್ಭುತವಾಗಿ ಕಾಣುತ್ತೆ. ಹೀಗೆ ಕಸಗಳು ಬೆಳೆದಿದೆ, ಇಡೀ ಭವನವನ್ನೇ ಮುಚ್ಚಿಕೊಳ್ಳುವಂತೆ ಬಳ್ಳಿಗಳು ಕಸಗಳು ಬೆಳೆದಿರುವಂಥದ್ದು. ಈಗಲಾದರೂ ಸಂಬಂಧಪಟ್ಟಂಥ ಇಲಾಖೆಗಳು ಅಂದರೆ ಸುಮಾರು 13 ವರ್ಷಗಳು ಕಳೀತಾ ಬಂದಿದ್ದೇವೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ. ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಭವ್ಯವಾಗಿ ನಿರ್ಮಿಸಿದ್ರು ಸಹ ಅನೈತಿಕ ಚಟುವಟಿಕೆಯ ತಾಣವಾಗಿದೆ, ಕುಡುಕರ ಅಡ್ಡೆ ಆಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಸಚಿವರಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರು ಕೂಡಲೇ ಗಮನವನ್ನು ವಹಿಸಿ ಭವ್ಯವಾದಂಥ ಕಟ್ಟಡ ಮಾಜಿ ಉಪ ಪ್ರಧಾನಿಗಳ ಹೆಸರಿನಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಭವನವನ್ನು ಕಟ್ಟಲಾಗಿದೆ. ಅವರಿಗೆ ಅಪಮಾನ ಮಾಡದಂತೆ ಕೂಡಲೇ ಈ ಕಟ್ಟಡವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾಗೋ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡ್ಲಿ ಎನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸುಮಾರು 13 ವರ್ಷಗಳ ಹಿಂದೆ ಮಾಜಿ ಉಪ ಪ್ರಧಾನಿಗಳಾಗಿರುವಂಥ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಭಾಭವನವನ್ನು ಕಟ್ಟಲಾಗಿತ್ತು. ಸುಮಾರು 2.5 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಕಟ್ಟಡವನ್ನು ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಇವತ್ತು ಪೂರ್ಣಗೊಳ್ಳದೆ ಅನುದಾನದ ಕೊರತೆಯಿಂದಾಗಿ ಜೊತೆಗೆ ಸರ್ಕಾರಗಳ ನಿರ್ಲಕ್ಷ್ಯದಿಂದಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಇವತ್ತು ಬದಲಾಗಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗ ನಗರದಿಂದ ಸುಮಾರು ಹೊರಗಡೆ ಅಂದರೆ 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ ಸುಮಾರು 2012-13ರಲ್ಲಿ ಈ ಭವ್ಯವಾಗಿರುವಂಥ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಈ ಭವನವನ್ನು ಕಟ್ಟಿ ಸುಮಾರು 13 ವರ್ಷ ಕಳೀತಾ ಬಂದರೂ ಸಹ ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಸರ್ಕಾರಗಳು ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು. ಸುಮಾರು 2.5 ಕೋಟಿಗೂ ಹೆಚ್ಚು ಅನುದಾನವನ್ನು ಈಗಾಗಲೇ ಖರ್ಚು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಹೀಗೆ ಬಿಟ್ಟಿರೋದ್ರಿಂದ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಇಡೀ ಕಟ್ಟಡದ ಸುತ್ತಲೂ ಕಸಗಳು ಕಡ್ಡಿಗಳು ಬೆಳೆದಿರುವಂಥದ್ದು, ಜೊತೆಗೆ ಮದ್ಯದ ಬಾಟಲ್ಗಳು ಎಲ್ಲೆಂದರಲ್ಲಿ ಬಿದ್ದಿರುವಂಥದ್ದು. ಇಲ್ಲಿ ಯಾರೂ ಬರದ ಹಿನ್ನೆಲೆಯಲ್ಲಿ ಕುಡುಕರಿಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ನಿಟ್ಟಲ್ಲಿ ಮಾಡಿದ್ದಾರೆ ಎನ್ನುವಂತೆ ಕುಡುಕರ ಅಡ್ಡೆ ಆಗಿದೆ. ಜೊತೆಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆ ಎಲ್ಲೆಂದರಲ್ಲಿ ಗ್ಲಾಸ್ಗಳನ್ನು ಹೊಡೆಯಲಾಗಿದೆ. ಇಲ್ಲಿ ಹಾಕಿದಂಥ ಗ್ಲಾಸ್ಗಳನ್ನು ಸಹ ಪುಡಿ ಪುಡಿ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ. ಜೊತೆಗೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಆ ಕಸದ ರಾಶಿಗಳಾಗಿರ್ಬೋದು, ಹೀಗೆ ಮಾಜಿ ಉಪ ಪ್ರಧಾನಿಗಳ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಈ ಕಟ್ಟಡವನ್ನು ನಿರ್ಮಿಸಿ ಅರ್ಧಕ್ಕೆ ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ನೋಡ್ಬೋದು ಹೇಗೆ ಒಂದು ಸುಂದರವಾದಂಥ ಕಟ್ಟಡ ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಬೇಜವಾಬ್ದಾರಿ ಆಡಳಿತ ವ್ಯವಸ್ಥೆಯ ಬೇಜವಾಬ್ದಾರಿಯಿಂದ ಹೇಗೆ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಅನ್ನೋದನ್ನು ಕಣ್ಮುಂದೆ ಕಾಣಿಸ್ತಾ ಇದೆ ನೋಡಿ. ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣವನ್ನು ಹೇಗೆ ಪೋಲ್ ಮಾಡಲಾಗ್ತಿದೆ ಅನ್ನೋದನ್ನು ನಿಮಗೆ ದೃಶ್ಯಾವಳಿಗಳಲ್ಲಿ ಒಂದು ಅದ್ಭುತವಾಗಿ ಕಾಣುತ್ತೆ. ಹೀಗೆ ಕಸಗಳು ಬೆಳೆದಿದೆ, ಇಡೀ ಭವನವನ್ನೇ ಮುಚ್ಚಿಕೊಳ್ಳುವಂತೆ ಬಳ್ಳಿಗಳು ಕಸಗಳು ಬೆಳೆದಿರುವಂಥದ್ದು. ಈಗಲಾದರೂ ಸಂಬಂಧಪಟ್ಟಂಥ ಇಲಾಖೆಗಳು ಅಂದರೆ ಸುಮಾರು 13 ವರ್ಷಗಳು ಕಳೀತಾ ಬಂದಿದ್ದೇವೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ. ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಭವ್ಯವಾಗಿ ನಿರ್ಮಿಸಿದ್ರು ಸಹ ಅನೈತಿಕ ಚಟುವಟಿಕೆಯ ತಾಣವಾಗಿದೆ, ಕುಡುಕರ ಅಡ್ಡೆ ಆಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಸಚಿವರಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರು ಕೂಡಲೇ ಗಮನವನ್ನು ವಹಿಸಿ ಭವ್ಯವಾದಂಥ ಕಟ್ಟಡ ಮಾಜಿ ಉಪ ಪ್ರಧಾನಿಗಳ ಹೆಸರಿನಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಭವನವನ್ನು ಕಟ್ಟಲಾಗಿದೆ. ಅವರಿಗೆ ಅಪಮಾನ ಮಾಡದಂತೆ ಕೂಡಲೇ ಈ ಕಟ್ಟಡವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾಗೋ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡ್ಲಿ ಎನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.